Hello everyone, welcome to Sanmargaha classes. Let us see question number 8 of chapter Sound. A statement that is not correct with respect to the sound wave is okay. Not correct ಅಂತ ಕೇಳಿದ್ದಾರೆ. ಯಾವುದು ಸರಿ ಇಲ್ಲ statement. We have to find out that statement. Option A has wave nature. Sound has wave nature. Yes. ಸೌಂಡ್ ಅನ್ನ ನಾವು ಇಂಡಿಕೇಟ್ ಮಾಡೋದೇ ಹೆಂಗೆ ವೇವ್ ಟೈಪ್ ಅಲ್ಲಿ ಅಲ್ವಾ. ಸೌಂಡ್ ಹ್ಯಾಸ್ ವೇವ್ ನೇಚರ್, ಈ ರೀತಿ ಪಿರಿಯಾಡಿಕ್ ನೇಚರ್ ಇರುತ್ತೆ. ಆಪ್ಷನ್ ಬಿ ರಿಕ್ವೈರ್ಡ್ ಮಟೀರಿಯಲ್ medium for its travel. Yes, it requires a material medium for its travel. It may be solid, liquid or gas. It cannot travel in vacuum. Vacuum ಅಲ್ಲಿ ಇದಕ್ಕೆ ಟ್ರಾವೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ್ದಾದ್ರೂ ಒಂದು ಮಟೀರಿಯಲ್ ಮೀಡಿಯಂ ಇರಲೇಬೇಕು. In solid it travels fast. Solid ಅಲ್ಲಿ ಫಾಸ್ಟ್ ಆಗಿ ಟ್ರಾವೆಲ್ ಮಾಡ್ತಿರ್ತದೆ because molecules or atoms are very near to each other. Option C is a longitudinal wave. ಹಾಗಿದ್ರೆ longitudinal wave ಅಂದ್ರೆ ಏನು? If particles of medium oscillate parallel to direction of wave propagation. ಈಗ ಈ ಕಡೆ ಈ ಡೈರೆಕ್ಷನ್ ಅಲ್ಲಿ ವೇವ್ ಪ್ರೊಪಗೇಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ವೇವ್ ಈ ಡೈರೆಕ್ಷನ್ ಅಲ್ಲಿ ಪ್ರೊಪಗೇಟ್ ಆಗ್ತಾ ಇದೆ. ಈಗ ದಿಸ್ ಪಾರ್ಟಿಕಲ್ಸ್ ಏನಿದೆ, ಇಫ್ ದೇ ಆಸಿಲೇಟ್ ಪ್ಯಾರಲಲ್ ಟು ದಿಸ್ ಡೈರೆಕ್ಷನ್ ಅಂದ್ರೆ ಈ ಡೈರೆಕ್ಷನ್ ಅಲ್ಲೇ ಇವು ಕೂಡ ಆಸಿಲೇಟ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಲಾಂಗಿಟ್ಯೂಡಿನಲ್ ವೇವ್. ಇನ್ನೊಂದು ಈಗ ಇಲ್ಲಿ ನೋಡಿ, ಲಾಂಗಿಟ್ಯೂಡಿನಲ್ ವೇವ್ ಹೌದಾ ಅಲ್ವಾ ಅಂತ ನೋಡೋಣ. ಇಲ್ಲಿ ಯಾರೋ ಒಬ್ರು ಮಾತಾಡ್ತಾರೆ, ನೀವು ಮಾತಾಡ್ತೀವಿ ಅಂತ ಇಟ್ಕೊಳ್ಳಿ. ನಿಮ್ ಫ್ರೆಂಡ್ ವರೆಗೆ ನೀವು ಮಾತಾಡಿದ್ ಹೇಗ್ ಹೋಗ್ತದೆ ಅಂದ್ರೆ, ಇಲ್ಲಿ ಏರ್ ಪಾರ್ಟಿಕಲ್ಸ್ ಎಲ್ಲ ಇದೆ ನಡುವೆ, ವೇವ್ ಈ ಡೈರೆಕ್ಷನ್ ಅಲ್ಲಿ ಹೊರಟಿದೆ. ನೀವು ಮಾತಾಡಿದ್ದು ನಿಮ್ ಫ್ರೆಂಡ್ ವರೆಗೆ ಈ ಕಡೆ ಡೈರೆಕ್ಷನ್ ಅಲ್ಲಿ ಹೊರಟಿದೆ. ಇಲ್ಲಿ ಗ್ಯಾಶಿಯಸ್ ಪಾರ್ಟಿಕಲ್ಸ್ ಅಥವಾ ಏರ್ ಪಾರ್ಟಿಕಲ್ಸ್ ಏನಾಗುತ್ತೆ, ಎನರ್ಜಿಯನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಇವು ಇಲ್ಲಿಂದ ಇಲ್ಲಿಗೆ ಹೋಗುದಿಲ್ಲ. ನೀವು ಮಾತಾಡಿದ ಇಲ್ಲಿಂದ ಇಲ್ಲಿಗೆ ಹೇಗೆ ಹೋಗುತ್ತೆ, ಇಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗಿರುತ್ತೆ. ಹೇಗೆ? ಇದು ಕಾಂಪ್ರೆಸ್ ಆಗೋದು, ಎಕ್ಸ್ಪಾಂಡ್ ಆಗೋದು ಆಗ್ತಾ ಆಗ್ತಾ ಆಗಿ ಇಲ್ಲಿವರೆಗೆ ಬಂದು ಸೌಂಡ್ ಮುಟ್ಟುತ್ತೆ. ದಿಸ್ ಏರ್ ಪಾರ್ಟಿಕಲ್ಸ್ ಕಾಂಪ್ರೆಸ್ ಆಗೋದು, ಎಕ್ಸ್ಪಾಂಡ್, ಕಾಂಪ್ರೆಸ್, ಎಕ್ಸ್ಪಾಂಡ್, ಈ ತರ ಆಗ್ತಾ ಬಂದು ಇಲ್ಲಿರೋವರೆಗೆ ಸೌಂಡ್ ಬಂದು ಮುಟ್ಟುತ್ತೆ. ಇಟ್ ಈಸ್ ಅ ಲಾಂಗಿಟ್ಯೂಡಿನಲ್ ವೇವ್. ಕರೆಕ್ಟ್ ಇದೆ. Travels in vacuum. No, this is wrong. It cannot travel in vacuum. Therefore, answer D is correct. Sound travels in vacuum. This is incorrect or not correct statement. Thank you.